ಜಿಎಸ್ಟಿ ಕಡಿಮೆಗೊಳಿಸಿ ಸಾಮಾನ್ಯ ಜನರ ಹಾಗೂ ರೈತರ ಹಿತ ಕಾಪಾಡಿದ ಮೋದಿ ಸರ್ಕಾರ. ತಾಲೂಕು ಬಿಜೆಪಿ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ. ಪ್ರಧಾನಿ ಮೋದಿಜಿಯವರು ತೆರಿಗೆ ಕಡಿಮೆ ಮಾಡಿರುವುದರಿಂದ ಪಟ್ಟಣದ ಶ್ರೀ ಮಾರುತಿ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಉಮೇಶ್ ಯಾದವ್ ಮಾತನಾಡಿ, ಪ್ರಧಾನಿ ಮೋದಿಜಿಯವರು ಜಿಎಸ್ಟಿ ದರವನ್ನು ಕಡಿಮೆಗೊಳಿಸಿರುವುದು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಜಿಎಸ್ಟಿ ಭಾರ ಇಳಿಸಿದ್ದಾರೆ. ಮೋದಿಜಿಯವರು ರೈತರ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದರು. ಬಿಜೆಪಿ ಮಂಡಲದ ತಾಲೂಕಾ ಅಧ್ಯಕ್ಷ ಮಹಾಂತೇಶ್ ಬಾದಾಮಿ ಮಾತನಾಡಿ, ಸಾಮಾನ್ಯ ರೈತಾಪಿ ವರ್ಗದವರ ಮತ್ತು ಬಡವರ ಹಿತದೃಷ್ಟಿಯಿಂದ ತೆರಿಗೆ ದರವನ್ನು ಕಡಿತಗೊಳಿಸಿದ್ದಾರೆ. ಗೃಹೋಪಯೋಗಿ ವಸ್ತುಗಳಲ್ಲಿ ಕಡಿತಗೊಳಿಸಿದೆ ಎಂದರು. ನಿವೃತ್ತ ಸೈನಿಕ ಭೀಮನಗೌಡ ಜಾಲಿಹಾಳ್ ಮಾತನಾಡಿ, ಜಿಎಸ್ಟಿ ದರವನ್ನ 4 ಹಂತಗಳಿದ್ದು ಈ ಮೊದಲು ಇವಾಗ 2 ಸಾಲುಗಳನ್ನ ಮಾಡಿದ್ದಾರೆ. ಜಿಎಸ್ಟಿ ದರ ಕಡಿಮೆ ಮಾಡಿರುವುದರಿಂದ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಬಹಳ ಅನುಕೂಲವಾಗಿದೆ. ಮೋದಿಜಿಯವರು ಅಧಿಕಾರಕ್ಕೆ ಬಂದ ಮೇಲೆ ಭಾರತ ದೇಶವು ಪ್ರಪಂಚದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲಬಾವಿ, ಸದಸ್ಯರಾದ ಅಂಬಣ್ಣ ಭಜಂತ್ರಿ, ವೀರೇಶ್ ಗೌಡ ಬೇದವಟ್ಟಿ, ಪ್ರಭುಶಂಕರ್ ಗೌಡ, ಶೈಲಜಾ ಬಾಗ್ಲಿ, ಸುಖಮುನಿ ಸ್ವಾಮಿ, ಗುರುವಿನ್ ಸಂಗನಗೌಡ ಜೈನರ್, ದೊಂಡನಗೌಡ ಪಾಟೀಲ್, ದೊಡ್ಡಪ್ಪ ನಾಯಕ್, ದ್ಯಾಮಣ್ಣ ವಣಗೇರಿ, ಬಸವರಾಜ ಚೌಟ್ಕಿ, ಗುಮ್ಗೇರಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ ಕುಷ್ಟಗಿ. नरेंद्र मोदी सरकार के बोलो भारत माता की, बोलो भारत माता की, भारतीय जनता पक्ष के, भारतीय जनता पक्ष के ಆತ್ಮೀಯ ಬಂಧುಗಳೇ, ಈ ದಿನ ನರೇಂದ್ರ ಮೋದಿ ಸರ್ಕಾರದ ಈ ಶುಭ ದಿನ, ಈ ನಾಡಹಬ್ಬ ಆಗಿರ್ತಕ್ಕಂಥ ದಸರಾ ದಿನದ ಪ್ರಯುಕ್ತವಾಗಿ ದೇಶಾದ್ಯಂತ ಜಿಎಸ್ಟಿಯನ್ನು 2.0 ಎರಡನೇ ಸ್ಲ್ಯಾಬ್ ಅನ್ನು ಜಾರಿಗೆ ತಂದಿದ್ದಾರೆ. ಇದರ ಮುಖಾಂತರವಾಗಿ ಬಡಬಗ್ಗರಿಗೆ ಆಗ್ತಕ್ಕಂಥ ಹೊರೆಯನ್ನು ಇಳಿಸುವ ನಿಟ್ಟಿನಲ್ಲಿ ಬಹಳ ಅನುಕೂಲಕರವಾದಂಥ ಸ್ಲ್ಯಾಬ್ಗಳನ್ನು ಜಾರಿಗೆ ತಂದು, ಏನು ಕೇವಲ ಈ ಮುಂಚೆ 4-5 ಹಂತಗಳಲ್ಲಿ ಇದ್ದಂಥ ಜಿಎಸ್ಟಿ ದರವನ್ನು ಕೇವಲ 2 ಹಂತಕ್ಕೆ ತರುವುದರ ಮುಖಾಂತರವಾಗಿ ರೈತಾಪಿ ಜನರಿಗೆ ಬಹಳ ಅನುಕೂಲಕರ ಆಗತಕ್ಕಂಥ ರೀತಿಯಲ್ಲಿ ರೈತರು ಖರೀದಿಸ್ತಕ್ಕಂಥ ಎಲ್ಲ ಉಪಕರಣಗಳ ಮೇಲೆ ಇರ್ತಕ್ಕಂಥ ಸಂಪೂರ್ಣ ತೆರಿಗೆಯನ್ನು ವಜಾಗೊಳಿಸುವುದರ ಮುಖಾಂತರವಾಗಿ ರೈತರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಈ ಒಂದು ಉನ್ನತವಾದಂಥ ಸರ್ಕಾರ ಮತ್ತು ಆ ಸರ್ಕಾರದ ಆಡಳಿತದಲ್ಲಿರ್ತಕ್ಕಂಥ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರಿಗೆ ದೇಶದ ರೈತರ ಪರವಾಗಿ ಈ ದಿನ ನಾವು ಶುಭವನ್ನು ಕೋರುವುದರ ಮುಖಾಂತರವಾಗಿ ಮತ್ತು ಸಣ್ಣ ಪುಟ್ಟ ವರ್ತಕರಿಗೆ ಈ ಜಿಎಸ್ಟಿ ದರದ ಲಾಭದ ಬಗ್ಗೆ ತಿಳಿ ಹೇಳುವುದರ ಮುಖಾಂತರವಾಗಿ ಈ ದಿನ ಸಂಭ್ರಮಾಚರಣೆಯನ್ನು ಈ ನಗರದಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಸಂಭ್ರಮಾಚರಣೆಯ ಕುರಿತು ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಂತೇಶ್ ಬಾದಾಮಿಯವರು 2 ಮಾತುಗಳನ್ನು ಹೇಳ್ಬೇಕಂತೇಳಿ ಕೇಳ್ಕೊತೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ, ಜಿಎಸ್ಟಿ ದರ ಇಳಿಸಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ಏನಿವತ್ತ ಕೇಂದ್ರ ಸರ್ಕಾರ ಇಲ್ಲಿ ಇರ್ತಕ್ಕಂಥ ಜಿಎಸ್ಟಿ ದರವನ್ನು ಸಾಮಾನ್ಯ ರೈತಾಪಿ ವರ್ಗ ಇರ್ಬೋದು, ಬಡವರ ಹಿತದೃಷ್ಟಿಯಿಂದ ಇಟ್ಟುಕೊಂಡು ಇವತ್ತು ಜಿಎಸ್ಟಿ ದರವನ್ನು ಕಡಿಮೆ ಮಾಡಿದ್ದಾರೆ. ಕೊಡಬೇಕಾದ್ರೆ ಸುಮಾರು ಜಿಎಸ್ಟಿ ದರ ಕಡಿಮೆ ಆಗಿದೆ. ಸೈಕಲ್ ಮೋಟರ್ ಖರೀದಿ ಮಾಡಬೇಕಾದ್ರೆ 17-20 ಕಡಿಮೆ ಆಗಿದೆ. ಭಾಂಡ್ಯ ಸಾಮಾನ್ಯ ಮನೆ ಬಳಕೆ ವಸ್ತುಗಳಲ್ಲಿ ಸಾಕಷ್ಟು ಬದಲಾವಣೆ, ಬರೀ 5% ಜಿಎಸ್ಟಿಯನ್ನು ಇಳಿಸಿದ್ದಾರೆ. ಈ ಹಿಂದೆ 12% 5% ಬಂದಿದೆ. ಈ ರೀತಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಈ ದೇಶದ ಒಂದು ಜನರ ಹಿತದೃಷ್ಟಿಯಿಂದ ಇವತ್ತು ಜಿಎಸ್ಟಿ ದರವನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂದೇಶವನ್ನು ತಂದಿದೆ. ಕೃಷಿ ಮಂಡಳಿ ವತಿಯಿಂದ ಇವತ್ತು ನಾವು ಎಲ್ಲರೂ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಸಿಹಿ ಹಂಚಿ ಪಟಾಕಿ ಹೊಡೆಯುವ ಮೂಲಕ ಇವತ್ತು ಈ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಇಷ್ಟೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಜಿಎಸ್ಟಿ ದರವನ್ನು ಇವತ್ತು 4 ಹಂತಗಳಿದ್ದು ಮೊದಲು ಒಂದು 8, 12, 24 ಈ ರೀತಿಯಾಗಿ ಸ್ಲ್ಯಾಬ್ಗಳನ್ನು ಮಾಡಿದ್ದು. ಆದರೆ ಈಗ ಕೇವಲ 2 ಸ್ಲ್ಯಾಬ್ಗಳನ್ನು ಮಾಡಿದ್ದಾರೆ. ಒಂದು 5, ಇನ್ನೊಂದು 8 ಈ ರೀತಿಯಾಗಿ ಸ್ಲ್ಯಾಬ್ಗಳನ್ನು ಮಾಡಿ ಈ ಒಂದು ವರ್ತಕರಿಗೆ, MSME ಅವರಿಗೆ, ಅಂದರೆ ಫೈನಾನ್ಸ್ ಇವರೇನು ಮೈಕ್ರೋ ಸ್ಲ್ಯಾಬ್ ಅಂತ ಸಣ್ಣ ಸಣ್ಣ ಉದ್ಯಮಿಗಳಿಗೆ ಭಾಳ ಅನುಕೂಲ ಆಗಿದೆ. ಇದರಿಂದ ಈ ಒಂದು